ಪ್ರತಿದಿನ ಈ 5 ಮಾತುಗಳನ್ನು ನಿಮಗೆ ನೀವೇ ಹೇಳಿಕೊಳ್ಳಿ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಜೀವನದ ಸಂದೇಶಗಳಿಂದ ಪ್ರೇರಿತ. ಕೆಳಗಿನ 5 ಮಾತುಗಳು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಜೀವನ, ಚಿಂತನೆ ಮತ್ತು ಸಾರ್ವಜನಿಕ ಸಂದೇಶಗಳಿಂದ ಪ್ರೇರಿತವಾಗಿ ರೂಪಿಸಿದ ಮಾತುಗಳು. ಇವುಗಳನ್ನು ಅವರ ನೇರ ಉಲ್ಲೇಖಗಳೆಂದು ಪರಿಗಣಿಸಬೇಡಿ. ಪುಟ 1. ನನ್ನ ಕನಸು ದೊಡ್ಡದಾಗಿರಲಿ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಕನಸು ಬಹಳ ಮುಖ್ಯ. ಆದರೆ ಕೇವಲ ಕನಸು ಕಾಣುವುದರಿಂದ ಜೀವನ ಬದಲಾಗುವುದಿಲ್ಲ. ಆ ಕನಸನ್ನು ನನಸಾಗಿಸಲು ಪ್ರತಿದಿನವೂ ಪ್ರಯತ್ನ ಮಾಡಬೇಕು. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನಿಮ್ಮ ಮನಸ್ಸಿನಲ್ಲಿ ನೀವು ಹೀಗೆ ಹೇಳಿಕೊಳ್ಳಿ: ನನ್ನ ಕನಸು ಚಿಕ್ಕದಾಗಿರಬಾರದು. ನಾನು ನನ್ನ ಜೀವನದಲ್ಲಿ ಏನಾದರೂ ಸಾಧಿಸುತ್ತೇನೆ. ನಮ್ಮ ಪರಿಸ್ಥಿತಿ ಹೇಗೆ ಇರಲಿ, ನಮ್ಮ ಗುರಿ ದೊಡ್ಡದಾಗಿರಬೇಕು. ಹಣ ಇಲ್ಲದಿರಬಹುದು, ಅವಕಾಶಗಳು ಕಡಿಮೆ ಇರಬಹುದು, ಜನರು ನಮ್ಮನ್ನು ನಂಬದೇ ಇರಬಹುದು. ಆದರೆ ನಾವು ನಮ್ಮನ್ನು ನಾವು ನಂಬುವುದನ್ನು ನಿಲ್ಲಿಸಬಾರದು. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಜೀವನವೇ ಇದಕ್ಕೆ ದೊಡ್ಡ ಉದಾಹರಣೆ. ಸರಳ ಕುಟುಂಬದಿಂದ ಬಂದ ಅವರು ತಮ್ಮ ಜ್ಞಾನ, ಪರಿಶ್ರಮ ಮತ್ತು ಕನಸಿನ ಮೂಲಕ ಭಾರತದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರಾದರು. ಆದ್ದರಿಂದ ಪ್ರತಿದಿನ ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಿ: ನನ್ನ ಪರಿಸ್ಥಿತಿ ನನ್ನ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನನ್ನ ಪರಿಶ್ರಮ ನನ್ನ ಭವಿಷ್ಯವನ್ನು ನಿರ್ಮಿಸುತ್ತದೆ. ಕನಸು ಕಾಣಿರಿ, ಗುರಿ ಇಡಿ, ನಂತರ ಆ ಗುರಿಗಾಗಿ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡಿ. ಪುಟ 2. ನಾನು ಸೋಲುವುದಿಲ್ಲ. ಜೀವನದಲ್ಲಿ ಸೋಲು ಬಂದಾಗ ಬಹಳ ಜನ ತಮ್ಮ ಮೇಲೆ ನಂಬಿಕೆ ಕಳೆದುಕೊಳ್ಳುತ್ತಾರೆ. ಒಂದು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೆ, ಒಂದು ಕೆಲಸ ಸಿಗದಿದ್ದರೆ, ಒಂದು ಪ್ರಯತ್ನ ವಿಫಲವಾದರೆ ಜನರು ತಕ್ಷಣವೇ ನನ್ನಿಂದ ಏನೂ ಆಗುವುದಿಲ್ಲ ಎಂದು ಯೋಚಿಸುತ್ತಾರೆ. ಆದರೆ ಸೋಲು ಎಂದರೆ ಅಂತ್ಯವಲ್ಲ. ಪ್ರತಿದಿನ ನಿಮ್ಮನ್ನು ನೀವು ಹೀಗೆ ಹೇಳಿಕೊಳ್ಳಿ: ನಾನು ಸೋತಿಲ್ಲ, ನಾನು ಕಲಿಯುತ್ತಿದ್ದೇನೆ. ಒಂದು ಪ್ರಯತ್ನ ವಿಫಲವಾದರೆ ಅದರಿಂದ ತಪ್ಪನ್ನು ಕಲಿಯಿರಿ, ಮತ್ತೆ ಪ್ರಯತ್ನಿಸಿ. ಮತ್ತೆ ತಪ್ಪಾದರೆ ಮತ್ತೊಮ್ಮೆ ಪ್ರಯತ್ನಿಸಿ. ಯಶಸ್ಸು ಎಂದರೆ ಎಂದಿಗೂ ಬೀಳದೇ ಇರುವುದು ಅಲ್ಲ, ಬಿದ್ದ ನಂತರ ಮತ್ತೆ ಎದ್ದು ನಿಲ್ಲುವುದು. ನಿಮ್ಮ ಸುತ್ತಲಿರುವವರು ನಿಮ್ಮನ್ನು ಟೀಕಿಸಬಹುದು. ಕೆಲವರು ನಿಮ್ಮ ಕನಸನ್ನು ನೋಡಿ ನಗಬಹುದು. ಕೆಲವರು ನಿನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಬಹುದು. ಆ ಸಮಯದಲ್ಲಿ ಅವರ ಮಾತಿಗಿಂತ ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ: ನನಗೆ ಸಾಧ್ಯ, ನಾನು ಪ್ರಯತ್ನಿಸುತ್ತೇನೆ, ನಾನು ನಿಲ್ಲುವುದಿಲ್ಲ. ಪ್ರತಿದಿನ ಈ ಒಂದು ಮಾತನ್ನು ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಹೇಳಿಕೊಳ್ಳಿ. ಯಾಕೆಂದರೆ ಆತ್ಮವಿಶ್ವಾಸ ಇರುವ ವ್ಯಕ್ತಿ ಒಂದು ಸೋಲಿನಿಂದ ಕುಸಿಯುವುದಿಲ್ಲ. ಪುಟ 3. ನಾನು ಪ್ರತಿದಿನ ಹೊಸದನ್ನು ಕಲಿಯುತ್ತೇನೆ. ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬಾರದು. ಶಾಲೆ ಅಥವಾ ಕಾಲೇಜು ಮುಗಿದ ನಂತರ ಶಿಕ್ಷಣ ಮುಗಿಯುವುದಿಲ್ಲ. ನಿಜವಾದ ಶಿಕ್ಷಣ ಜೀವನ ಪೂರ್ತಿ ನಡೆಯುತ್ತದೆ. ಪ್ರತಿದಿನ ನಿಮ್ಮನ್ನು ನೀವು ಕೇಳಿಕೊಳ್ಳಿ: ಇಂದು ನಾನು ನಿನ್ನಗಿಂತ ಏನು ಹೊಸದನ್ನು ಕಲಿತೆ? ಒಂದು ಹೊಸ ಪದ ಕಲಿಯಿರಿ. ಒಂದು ಹೊಸ ವಿಷಯ ಓದಿ. ಒಂದು ತಪ್ಪಿನಿಂದ ಪಾಠ ಕಲಿಯಿರಿ. ಒಬ್ಬ ಒಳ್ಳೆಯ ವ್ಯಕ್ತಿಯ ಜೀವನದ ಬಗ್ಗೆ ತಿಳಿದುಕೊಳ್ಳಿ. ಪ್ರತಿದಿನ ಸ್ವಲ್ಪ ಸಮಯ ಪುಸ್ತಕ ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಜ್ಞಾನವು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ನಿಮ್ಮ ಬಳಿ ಹಣ ಕಡಿಮೆ ಇರಬಹುದು, ಆದರೆ ಜ್ಞಾನವನ್ನು ಯಾರೂ ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನೀವು ಇಂದು ಕಲಿತ ಒಂದು ಸಣ್ಣ ವಿಷಯವೇ ನಾಳೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಆದ್ದರಿಂದ ಪ್ರತಿದಿನ ಹೇಳಿಕೊಳ್ಳಿ: ನಾನು ಕಲಿಯುವುದನ್ನು ನಿಲ್ಲಿಸುವುದಿಲ್ಲ. ನನ್ನ ಜ್ಞಾನವನ್ನು ಪ್ರತಿದಿನ ಹೆಚ್ಚಿಸಿಕೊಳ್ಳುತ್ತೇನೆ. ನಿನ್ನೆ ಮಾಡಿದ ತಪ್ಪುಗಳಿಂದ ಕಲಿಯಿರಿ. ಇಂದು ಉತ್ತಮವಾಗಿ ಕೆಲಸ ಮಾಡಿ. ನಾಳೆ ಇನ್ನಷ್ಟು ಉತ್ತಮ ವ್ಯಕ್ತಿಯಾಗಲು ಪ್ರಯತ್ನಿಸಿ. ಪುಟ 4. ನಾನು ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಸಮಯವೇ ಜೀವನ. ಹಣವನ್ನು ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಕಳೆದ ಸಮಯವನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿದಿನ ನಿಮ್ಮನ್ನು ನೀವು ಕೇಳಿಕೊಳ್ಳಿ: ಇಂದು ನನ್ನ ಸಮಯವನ್ನು ನಾನು ಹೇಗೆ ಬಳಸುತ್ತಿದ್ದೇನೆ? ಮೊಬೈಲ್ನಲ್ಲಿ ಗಂಟೆಗಟ್ಟಲೆ ಸಮಯ ಕಳೆಯುವುದು, ಅನಗತ್ಯ ಮಾತುಗಳಲ್ಲಿ ಸಮಯ ವ್ಯರ್ಥ ಮಾಡುವುದು, ಇತರರ ಜೀವನವನ್ನು ನೋಡಿ ನಮ್ಮ ಜೀವನದ ಬಗ್ಗೆ ಚಿಂತಿಸುವುದು, ಇವೆಲ್ಲವೂ ನಮ್ಮ ಗುರಿಯಿಂದ ದೂರ ಮಾಡಬಹುದು. ನಿಮ್ಮ ಸಮಯವನ್ನು 3 ವಿಷಯಗಳಿಗೆ ಹೆಚ್ಚು ನೀಡಿ: ಗುರಿ, ಜ್ಞಾನ ಮತ್ತು ಪರಿಶ್ರಮ. ನೀವು ವಿದ್ಯಾರ್ಥಿಯಾಗಿದ್ದರೆ ಓದಿಗೆ ಸಮಯ ಕೊಡಿ. ನೀವು ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ತಯಾರಿಗೆ ಸಮಯ ಕೊಡಿ. ನಿಮ್ಮ ಕನಸನ್ನು ಸಾಧಿಸಲು ಬಯಸುತ್ತಿದ್ದರೆ ಪ್ರತಿದಿನ ಅದಕ್ಕಾಗಿ ಕೆಲಸ ಮಾಡಿ. ಪ್ರತಿದಿನ ಬೆಳಿಗ್ಗೆ ಹೇಳಿಕೊಳ್ಳಿ: ನನ್ನ ಸಮಯ ಅಮೂಲ್ಯ. ನಾನು ಅದನ್ನು ನನ್ನ ಭವಿಷ್ಯವನ್ನು ನಿರ್ಮಿಸಲು ಬಳಸುತ್ತೇನೆ. ಒಂದು ದಿನದಲ್ಲಿ ದೊಡ್ಡ ಬದಲಾವಣೆ ಕಾಣಿಸದೇ ಇರಬಹುದು,
ಆದರೆ ಪ್ರತಿದಿನದ ಸಣ್ಣ ಪ್ರಯತ್ನಗಳು ಕೆಲವು ತಿಂಗಳುಗಳ ನಂತರ ದೊಡ್ಡ ಫಲಿತಾಂಶ ನೀಡುತ್ತವೆ. ಪುಟ 5. ನಾನು ಒಳ್ಳೆಯ ಮನುಷ್ಯನಾಗುತ್ತೇನೆ. ಜೀವನದಲ್ಲಿ ಯಶಸ್ಸು ಪಡೆಯುವುದು ಮುಖ್ಯ, ಆದರೆ ಒಳ್ಳೆಯ ಮನುಷ್ಯನಾಗುವುದು ಇನ್ನೂ ಮುಖ್ಯ. ಹೆಚ್ಚು ಹಣ ಗಳಿಸಬಹುದು, ದೊಡ್ಡ ಸ್ಥಾನ ಪಡೆಯಬಹುದು, ಪ್ರಸಿದ್ಧರಾಗಬಹುದು, ಆದರೆ ನಮ್ಮ ಹೃದಯದಲ್ಲಿ ಮಾನವೀಯತೆ ಇಲ್ಲದಿದ್ದರೆ ಆ ಯಶಸ್ಸಿಗೆ ಅರ್ಥವಿಲ್ಲ. ಆದ್ದರಿಂದ ಪ್ರತಿದಿನ ನಿಮ್ಮನ್ನು ನೀವು ಹೀಗೆ ಹೇಳಿಕೊಳ್ಳಿ: ನಾನು ಯಶಸ್ವಿಯಾಗುವುದರ ಜೊತೆಗೆ ಒಳ್ಳೆಯ ಮನುಷ್ಯನಾಗುತ್ತೇನೆ. ತಂದೆ ತಾಯಿಯನ್ನು ಗೌರವಿಸಿ, ಶಿಕ್ಷಕರನ್ನು ಗೌರವಿಸಿ, ನಿಮಗೆ ಸಹಾಯ ಮಾಡಿದವರನ್ನು ಮರೆಯಬೇಡಿ. ನಿಮಗಿಂತ ಕಷ್ಟದಲ್ಲಿರುವವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ. ಯಾರಾದರೂ ನಿಮ್ಮನ್ನು ಕೆಳಗೆಳೆಯಲು ಪ್ರಯತ್ನಿಸಿದರೂ ನೀವು ಅವರಂತೆ ಆಗಬೇಡಿ. ನಿಮ್ಮ ಮಾತುಗಳಲ್ಲಿ ಸತ್ಯ ಇರಲಿ, ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಲಿ, ನಿಮ್ಮ ಹೃದಯದಲ್ಲಿ ಮಾನವೀಯತೆ ಇರಲಿ. ಪ್ರತಿದಿನ ರಾತ್ರಿ ಮಲಗುವ ಮೊದಲು ನಿಮ್ಮನ್ನು ನೀವು ಕೇಳಿಕೊಳ್ಳಿ: ಇಂದು ನಾನು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದ್ದೇನಾ? ಉತ್ತರ ಹೌದು ಎಂದರೆ ಆ ದಿನ ವ್ಯರ್ಥವಾಗಿಲ್ಲ. ಶ್ರೀ. ಪ್ರತಿದಿನ ಬೆಳಿಗ್ಗೆ ಹೇಳಿಕೊಳ್ಳಬೇಕಾದ 5 ಮಾತುಗಳು. 1. ನನ್ನ ಕನಸು ದೊಡ್ಡದಾಗಿದೆ. 2. ನಾನು ಸೋಲುವುದಿಲ್ಲ, ಪ್ರತಿಯೊಂದು ತಪ್ಪಿನಿಂದ ಕಲಿಯುತ್ತೇನೆ. 3. ನಾನು ಪ್ರತಿದಿನ ಹೊಸದನ್ನು ಕಲಿಯುತ್ತೇನೆ. 4. ನನ್ನ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. 5. ನಾನು ಯಶಸ್ವಿಯಾಗುವುದರ ಜೊತೆಗೆ ಒಳ್ಳೆಯ ಮನುಷ್ಯನಾಗುತ್ತೇನೆ. ಈ 5 ಮಾತುಗಳನ್ನು ಪ್ರತಿದಿನ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಮಾತುಗಳು ಮಾತ್ರ ನಿಮ್ಮ ಜೀವನವನ್ನು ಬದಲಿಸುವುದಿಲ್ಲ. ಆ ಮಾತುಗಳಿಗೆ ತಕ್ಕಂತೆ ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಕೆಲಸಗಳೇ ನಿಮ್ಮ ಜೀವನವನ್ನು ಬದಲಿಸುತ್ತವೆ. ಕನಸು ಕಾಣಿರಿ, ಗುರಿ ಇಡಿ, ಪರಿಶ್ರಮಿಸಿ, ಸೋಲಿನಿಂದ ಕಲಿಯಿರಿ, ಮತ್ತೆ ಪ್ರಯತ್ನಿಸಿ, ಯಶಸ್ಸನ್ನು ಸಾಧಿಸಿ. ಇದೇ ನಿಜವಾದ ಬದಲಾವಣೆಯ ದಾರಿ.